ಸಲ ನಾನು ಜೈಲಿಗೆ ಹೋದಾಗ್ಲೂ ನನ್ನ ಖುಷಿ ಏನಪ್ಪ ಅಂದರೆ ಅಲ್ಲಿ ಒಳಗಡೆ ಇದ್ದಂಥವ್ರು ನಾನು ಯೂನಿಫಾರ್ಮಲ್ಲೇ ಹೋಗಿದ್ದಿದ್ರಲ್ವ, ಈ ವೈಟ್ ಆ್ಯಂಡ್ ವೈಟೆಲ್ಲ ಇದ್ದೆ. ಒಂದಷ್ಟು ಜನ ಅಲ್ಲಿರೋ ಕೈದಿಗಳೇನು ಮಾಡೋರು ಅಂದರೆ, ಕೈದಿ ಅಂದರೆ ಆರೋಪವಾಗಿ ಬಂದಿರೋರು ಅವರೆಲ್ಲ ಅಲ್ಲೇ ಎಷ್ಟೋ ಸಲ ಜೈಲಿಗೆ ಹೋಗಿ ಬಂದಿರೋರು, ಸಜಾಗಿ ಬಂದಿರೋರು ಅವರೆಲ್ಲ ತಿರ್ಗಾ ಮತ್ತೆ ಹೋಗಿ ಮತ್ತೆ ಏನೋ ಬಂದಿರೋ ಟೈಮಲ್ಲಿ ನಾನಿದ್ದು ಕ್ವಾರಂಟೈನಲ್ಲೇ. ರೀ ವೈಟ್ ಆ್ಯಂಡ್ ವೈಟ್ ಹಾಕೋಬಾರ್ದು ಕಣ್ರಿ, ದರಿದ್ರ ಕಣ್ರಿ ಅದು ಏನಂತಾರೆ ಅದಕ್ಕೆ ಸಜಾ ಆದವ್ರು ಹಾಕೊಳ್ಳೋದು ಕಣ್ರಿ. ನೀ ಸಜಾ ಆದವರು ಹಾಕೋತಾರೆ, ಪೊಲೀಸವರು ಹಾಕೋತಾರೆ, ಫ್ಲೈಟ್ ಓಡಿಸೋ ಪೈಲಟು ಹಾಕೋತಾರೆ. ನಾನು ಡ್ರೈವರಪ್ಪ, ನನ್ನ ವೃತ್ತಿ ನಾನು ಹಾಕೊಂಡಿದ್ದೀನಿ. ವೈಟ್ ಆ್ಯಂಡ್ ವೈಟಲ್ಲಿ ಹೋಗಿದ್ದಾರೆ ಅವತ್ತು ಹಿಡ್ದಾಗ, ಆಯಿತಾ. ಹಿಡ್ದಾಗ ವೈಟ್ ಆ್ಯಂಡ್ ವೈಟಲ್ಲಿ ಹೋಗಿದ್ದೆ. ಅವರು ಅಲ್ಲಿರೋ ಜೈಲರು ಕೂಡ ನನಗೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನಗೆ ಅದೊಂದು ಖುಷಿ ಸರ್. ಆಮೇಲೆ ಇನ್ನೂ ಒಂದಷ್ಟು ಒಳಗಡೆ ನಡೆದಂಥ ವಿಚಾರಗಳಿದ್ದಾವೆ, ಅದು ಇನ್ನೊಂದು ದಿವಸ ಯಾವ ಥರ ಒಂದು ದಿವಸ ಮಾಹಿತಿ ಕೊಡ್ತೀನಿ ಆಚೆಗೆ. ಈಗ ಸದ್ಯಕ್ಕೆ ಏನು ಹೇಳಬೇಕು ಅಂದರೆ, ನನಗೆ ಖುಷಿಯಾಗಿದ್ದೇನಪ್ಪ ಅಂದರೆ ಒಳಗಡೆ ಹೋಗ್ತಿದ್ದಂಗೆ ಇನ್ನೊಂದು ಹೋದ ಸಲ 2022ರಲ್ಲಿ ಜೈಲಿಗೆ ಹೋದಾಗ ಲಾಯರ್ ಜಗದೀಶ್ ಪಕ್ಕದಲ್ಲಿದ್ದ. ಈ ಸಲ ಜೈಲಿಗೆ ಹೋದಾಗ ದರ್ಶನ್ ಪಕ್ಕದಲ್ಲಿ ಒಂದು ಕಡೆ, ಎಡಗಡೆ ದರ್ಶನ್, ಬಲಗಡೆ ಭೈರತಿ ಬಸವರಾಜು, ಮಧ್ಯದಲ್ಲಿ ನಾವು. ಅಂದರೆ ನಿಮಗೆ ಜೈಲಿಗೆ ಹೋದಾಗೆಲ್ಲ ಇನ್ನು ನೆಕ್ಸ್ಟ್ ಯಾರು ಹೋದಾಗ ಏನಾರು ಹೋಯ್ತೀನಿ ಅನ್ನೋ ಕಾಣೋದು. ನನಗೆ ನಕ್ಕು ಸಾಕಾಯ್ತು ಅವತ್ತು ಆವಾಗ ಹೋದಾಗ ಆಯಪ್ಪ ಅನ್ನೋದು ಇದ್ರಗಡೆ ಹೋಗ್ಕೊಂಡು ಅದೊಂದು ಫೇಮಸ್ಸು. ಈಗ ಈ ಫೇಮಸ್ಸು ಕತೆ ನನಗೆ. ಬಟ್ ಏನು ಹೆಮ್ಮೆ ಏನು ಅಂತ ಹೇಳಿದ್ರೆ, ನಮ್ಮ ಅಪ್ಲಿಕೇಶನ್ನ ನೀವು ಜನಕ್ಕೆ ಮಾಹಿತಿ ಕೊಡೋದು ಮಾತ್ರ ಅಲ್ದಿರ, ಇದು ಎಂತೆಂಥ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದೀರಾ ಅಂದರೆ, ಇದಕ್ಕೆ ಮುಂಚೆ ಬೇಕು ಅಂತಾನೆ ಕಸ್ಟಮರ್ಗಳನ್ನ ಕೆಣಕಿದ್ರಿ, ಅದು ಸಾಲದು ಅಂತ ಹೋಗಿ ಅಗ್ರಿಗೇಟರ್ಗಳನ್ನ ಪ್ರತಿಯೊಂದು ಅಗ್ರಿಗೇಟರ್ ಆಫೀಸ್ಗೂ ಹೋಗಿ ಕೆಣಕಿದ್ರಿ, ಅದೆಲ್ಲ ಸಾಲದು ಅಂತ. ಮತ್ತೆ RTO ಆಫೀಸ್ಗೆ ಹೋಗಿ ಅಲ್ಲಿ ಅಧಿಕಾರಿಗಳನ್ನ ಕೆಣಕಿ ಅವ್ರ ಕಡೆಯಿಂದಾನು ಪರ್ಮಿಷನ್ ಬಂದ್ರಿ, ಅದೆಲ್ಲ ಸಾಲದು ಅಂತ. ಪೊಲೀಸ್ ಅವ್ರನ್ನು ಕೆಣಕಿದ್ರಿ, ಏರ್ಪೋರ್ಟ್ ಕೆಣಕಿದ್ರಿ, ಅಲ್ಲಿರೋ ಡ್ರೈವರ್ಗಳನ್ನ ಕೆಣಕಿದ್ರಿ, ಇದೆಲ್ಲ ಸಾಲದು ಅಂತ ಜಡ್ಜ್ನು ಕೆಣಕ್ಬಿಟ್ಟು ಬಂದಿದ್ರಿ. ಈಗ ಹೆಂಗಾಗಿದೆ ಅಂದರೆ, ಅಲ್ಲಿ ಪೊಲೀಸ್ ಸ್ಟೇಷನು ಮತ್ತು ಈ ಕೋರ್ಟು, ಜಡ್ಜು, ಕೋರ್ಟು ಇವೆಲ್ಲ ನಾವು ಓಡಾಡಿ ಏನಾಗೋಯ್ತು ಅಂದರೆ, ಈಗ ಇದೇನಿದು ಕಾಮನ್ನು ಆದಂಗೆ ಆಗೋಯ್ತು ನನಗೆ, ಆಯಿತಾ. ಅಂದರೆ ಹೋಯ್ತಾ ಅನುಭವಗಳು ಜಾಸ್ತಿ. ಈಗ ಜೈಲಿಗೆ ಹೋದಾಗ್ಲೂ ಹೋದ ಸಲ ಹೋಗಿರೋ ಜೈಲರು ಒಬ್ಬರು ಇದ್ದರು ಅಲ್ಲಿ, ಏನಪ್ಪ ತಿರ್ಗಾ ಬಂದಿದೆಯಲ್ಲ ಅಂತ. ಅಂದರೆ ಆ ನೆನಪು 2022ರಲ್ಲಿ ಹೋಗಿ ಬಂದಾಗ ಇದ್ದಂಥವ್ರು ಈ ಸಲ ಹೋದಾಗ ನೆನಪಿಸ್ಕೊಂಡ್ರು ಅಂದರೆ, ಎಷ್ಟೋ ಜನ ಹೋಗ್ತಾರೆ ಬರ್ತಾರೆ ಸೆಕೆಂಡ್ರಿ. ಬಟ್ ನನ್ನನ್ನು ಪರ್ಟಿಕ್ಯುಲರಾಗಿ ಏನಪ್ಪ ನಾಗೇಶ್ ಅಂತಾರವರು, ನಿನ್ನೆಲ್ಲ ನೋಡಿದ್ದೀನಪ್ಪ ಫೇಸ್ಬುಕ್ಕಲ್ಲಿ ಅಂತಾರೆ. ಬಿಡಪ್ಪ ಆಯಿತು ಬಿಡು ಅಂದ್ಬಿಟ್ಟು ನಾನು ಹೆಂಗೋ ಅಂದರೆ ನನಗೆ ಅವಮಾನ ಏನಾಗಲಿಲ್ಲ. ಏನಪ್ಪ ಅಂದರೆ ಒಂದು 2 ದಿನ ಬೇಜಾರು. ಏನಪ್ಪ ಅಂದರೆ ನನಗೆ ಸೊಳ್ಳೆಗಳು ಸ್ವಲ್ಪ ಜಾಸ್ತಿ ಕಚ್ತು. ಬೆಡ್ಶೀಟ್ ಹೊಸ್ಕೊಳ್ಳೋಕ್ಕೆ ಅಲ್ಲಿ ಸರಿಯಾಗಿಲ್ಲ, ಒಂದು ಕಾಲಿಗೆ ಉದ್ದ ಬೇರೆ ಇರೋದ್ರಿಂದ ಕಾಲಿಗೆ ಇಟ್ಕೊಂಡು ಕೈಗೆ ಇಟ್ಕೊಳ್ಳಲ್ಲ, ಕೈಗೆ ಇಟ್ಕೊಂಡು ಕಾಲು ಇಟ್ಕೊಳ್ಳಲ್ಲ. ಸೊಳ್ಳೆ ಪಳ್ಳೆ ಕೈಲಿ ಒಂಚೂರು ಕಚ್ಚಿಸ್ಕೊಂಡು ಬಂದು ಒಂಚೂರು ಮಾತ್ರೆ ಗೀತ್ರೆ ತಗೊಂಡು ಇದು ಮಾಡ್ಕೊಂಡೆ. ಅದೊಂದು ಬೇಜಾರು ಬಿಟ್ಟರೆ ಇನ್ನು ಉಳಿದಂತೆ. ಆಮೇಲೆ ಕಾಮನ್ನಾಗಿ ಊಟಕ್ಕೆ ಅಂತ ಹೋದಾಗ ಒಂದ್ಸಲ ಅದೇನೋ ಇಷ್ಟು ಗ್ರಾಮ್ ಅನ್ನೋದೇನೋ ಇರುತ್ತೆ, ಅನ್ನ ಹಾಕೋದಾಗಲಿ ಏನಾರಾಗಲಿ, ಎಲ್ಲರಿಗೂ ಒಂದು ಸಲ ಒಂದು ಸೌಟಲ್ಲಿ ಹಿಂಗೆ ಹಾಕ್ಬಿಡ್ತಾರೆ ಟಕ್ ಅಂತ. ಬಟ್ ನನಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಕೇಳೋರು. ಆ ಪುಣ್ಯ ನಂದು. ಯಾಕೆಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನ ಎಲ್ಲೋ ಒಂದು ಕಡೆ ಎಲ್ಲರಿಗಿಂತ ಸಪ್ರೇಟಾಗಿ ಯಾರು ನೋಡ್ತಾರೆ ಅಂದಾಗ ಅದಕ್ಕಿಂತ ನನಗೆ ಖುಷಿ ವಿಚಾರ ಇಲ್ಲ. ಒಂದು ಎರಡನೇದೇನು ಅಂದರೆ, ನಾನು ಅಲ್ಲಿಂದ ಬಂದ ಮೇಲೂ ಕೂಡ ನಾನು ಯಾವಾಗ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ನಾನು 12 ಗಂಟೆ ರಾತ್ರಿ ಯಾರೋ ನಮ್ಮ ಮನೆ ಹತ್ರ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಒಬ್ಬರು ಡ್ರೈವರು ಸೆಲ್ಫಿ ತಗೊಂಡು ಕಳಿಸೋ 12 ಗಂಟೆ ರಾತ್ರಿಲಿ. ಇವಾಗ ಗಾಡಿ ಓಡಿಸ್ತಾ ಇದ್ದೀನಿ, ಅದು ₹1 ದುಡ್ಡು ಇಲ್ಲದಂತೆ ನನಗವರು ಎಷ್ಟು ದಿನ ಓಡಿಸ್ಕೊಂಡು ಕೊಟ್ಟರು. ಅಂದರೆ ಯಾವುದೂ ದುಡ್ಡಿಲ್ಲ, ಡೈಲಿ ದುಡ್ಡು ಕಟ್ಟೋದು ಇಲ್ಲ, ಅಡ್ವಾನ್ಸ್ ಅಮೌಂಟು ಇಲ್ಲ. ನೀನು ಎಷ್ಟು ಓಡಿಸ್ಕೊ, ಸಣ್ಣ ಪುಟ್ಟ ರಿಪೇರಿ ಬಂದರೆ ರೆಡಿ ಮಾಡಿಸ್ಕೊ, ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಆದರೆ ಮಾಡಿಸ್ಕೊ, ಇಷ್ಟು ಹೇಳ್ಬಿಟ್ಟು ಕೊಟ್ಟವ್ರು ಅವರು. ನಿಮ್ಮ ಸ್ವಂತ ಗಾಡಿ ಅನ್ಕೊಂಡು ಓಡಿಸ್ರಿ ಅನ್ಕೊ ಕೊಟ್ಟವ್ರೆ. ನಮ್ಗೆ ಅದಕ್ಕಿಂತ ಇನ್ನೇನು ಬೇಕಣ್ಣ. ದೈವ ಕೃಪಾ ಕಟಾಕ್ಷ ಮಗು ನಾನು ದೇವ್ರನ್ನ ಅದೊಂದೇ ಕೇಳ್ಕೊಳ್ಳೋದು. ಏನಪ್ಪ ಅಂದರೆ, ಸ್ವಲ್ಪ ಈ ಫೈನಾನ್ಷಿಯಲಿ ಸ್ವಲ್ಪ ಏಟು ಬಿತ್ತು ನನಗೆ. ಈಗೇನು ನಾನು ಜೈಲಿಗೆ ಹೋಗಿ ಬಂದಮೇಲೆ ಆ ಬೇಲ್ಗೆ ಒಂದು ₹40,000 ಖರ್ಚಾಯಿತು. ಆಮೇಲೆ ಗಾಡಿ ಅಲ್ಲೇ ಸಡನ್ನಾಗಿ ನಿಂತ್ಕೊಂಡಿದ್ರೆ ನಂಗೆ ಒಂದು 15 ದಿವಸ ನಾನು ಯಾರ ಕೈಗೂ ಸಿಕ್ಕಿರಲಿಲ್ಲ. ಹೊರಗಡೆನೇ ಇದ್ದಿದ್ದರಿಂದಾಗಿ ನನಗೆ ದುಡಿಮೆಗೆ ತೊಂದರೆ ಆಗಿ ಸ್ವಲ್ಪ EMI ಎಲ್ಲ ಸ್ವಲ್ಪ ಸಮಸ್ಯೆ ಆಗಿ ಅದರಲ್ಲೇ ಓದಾಡ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ದೇವ್ರ ಕೃಪೆ
ಜನಗಳ ಆಶೀರ್ವಾದ ಅಥವಾ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಇವತ್ತಿಗೂ ಎಲ್ಲೇ ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ಗಾಡಿ ಕ್ಲೀನ್ ಮಾಡ್ತಾಯಿದ್ರು ಒಂದಿಬ್ಬರು ಮಾತಾಡ್ತಾರೆ. ಅದು ನಾನು ಪಡ್ಕೊಂಡಿರೋದು ಪುಣ್ಯ ಅಷ್ಟೇ. ಅಲ್ಲ, ನಿಮಗೆ ಭಗವಂತ ಕಷ್ಟನೂ ಕೊಡ್ತಾ ಇದ್ದಾನೆ. ಆ ಕಷ್ಟಗಳೆಲ್ಲ ನಿಮಗೆ ಅನುಭವದ ಪಾಠ. ಮತ್ತೆ ಅದರಿಂದ ಬರೋ ಅಂತ ಕಷ್ಟಗಳನ್ನ ನಿಭಾಯಿಸೋದಕ್ಕೆ ತಾಕತ್ತು ಕೊಡ್ತಾ ಇದ್ದಾನಲ್ಲ. ಅದೇ ಅಲ್ವಾ? ಇವಾಗ ನೀವು ಇವಾಗ್ಲೂ ಸಂಪಾದನೆ ಮಾಡ್ತಾ ಇದ್ದೀರಾ. ಕಷ್ಟ ಬಂದಾಗ ನಿಮ್ಗೆ ಅದಕ್ಕೆ ಆದಂತ ಸರಿಯಾದಂತ ದಾರಿನೂ ತೋರಿಸ್ಬಿಟ್ಟು ಕೈಯನ್ನು ಹಿಡಿತಾ ಇದೆ ಅಂತಾನೆ. ಹೌದು. ಸೊ ಹಾಗಾಗಿ ಅದೆಲ್ಲ ಒಳ್ಳೇದಕ್ಕೆ ಅನ್ಕೋಬಹುದು. ಇವಾಗ ದಿನ ತಿನ್ಬಿಟ್ಟು ನಿದ್ದೆ ಮಾಡೋನಿಗೆ ಅವನಿಗೆ ದರಿದ್ರ ಒಕ್ಕರ್ಸ್ಕೊಂಡಿದೆ ಅಂತ. ಯಾಕಂದ್ರೆ ಅವ್ನು ಅವಾಗ ಸುಖವಾಗಿರ್ತಾನೆ. ಇವತ್ ಕಷ್ಟ ಪಡ್ತಾ ಇದೀನಿ ಅಂದ್ರೆ ಭಗವಂತ ಎಲ್ಲ ಒಳ್ಳೆ ದಾರಿ ತೋರ್ಸೋದಿಕ್ಕೆ ನಿಮ್ಗೆ ಅನುಭವಗಳನ್ನ ಕೊಡ್ತಾ ಇದ್ದಾನೆ ಅಂತ ಅರ್ಥ. ಇದರಲ್ಲಿ ಆದಷ್ಟು ಒಳ್ಳೆ ವಿಚಾರಗಳನ್ನ ತಗೋಬೇಕು, ನಾವು ಒಳ್ಳೆದನ್ನ ಕಲಿಬೇಕು. ಆದ್ರೂ ನೀವು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ಗಳು ಗ್ರಾಹಕರಿಂದ ಹಿಡಿದು ಅಗ್ರಿಗೇಟರಿಂದ ಹಿಡಿದು ಟ್ರಾನ್ಸ್ಪೋರ್ಟ್ ಆಫೀಸಿಂದ ಹಿಡಿದು ಪೊಲೀಸು, ಜಡ್ಜು, ಜೈಲು. ಸದ್ಯಕ್ಕೆ ಏನಾಯಿತು ಅಂದರೆ ನಾನೊಂದು ಪ್ಲ್ಯಾನ್ ಮಾಡಿದ್ದೆ. ಅಂದರೆ ಬ್ಲೂ ಪ್ರಿಂಟ್ ಹಾಕಿದ್ದೆ ಫಸ್ಟೇ. ನಾನು ಇಂತಿಂಥ ಡಾಕ್ಯುಮೆಂಟನ್ನೇ ನಾನು ಇಟ್ಕೊಂಡು ಫೈನಲಾಗಿ ಕೋರ್ಟ್ಗೆ ಹೋಗ್ಬೇಕು ಅಂತ ನಾನೊಂದು ಡಿಸೈಡ್ ಮಾಡಿದ್ದೆ. ಆಯಿತಾ? ಆದರೆ ಇಲ್ಲಿ ಕೋರ್ಟ್ಗೆ ಹೋಗೋದು ಇಲ್ಲಿ ಸ್ವಲ್ಪ ಮಿಸ್ ಆಗಿದ್ದು ಲಾಸ್ಟಲ್ಲಿ ಏನು ಅಂದರೆ ಸೆಕ್ಷನ್ನು ಅಲ್ಲಲ್ಲ ಹೋಗೋ ರೀತಿ ಎಲ್ಲ ಹೋಗೋ ರೀತಿನೂ ಕರೆಕ್ಟಾಗಿ ಇತ್ತು. ಯಾಕಂದರೆ ಏರ್ಪೋರ್ಟನ್ನೇ ನಂದು ಆಯ್ಕೆ ಆಗಿತ್ತು. ಬೇರೆ ಕಡೆ ಆದರೆ ಅಷ್ಟೊಂದು ಇದು ಬರಲ್ಲ, ಹೈಲೈಟ್ ಆಗಲ್ಲ. ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದು ಅಲ್ಲೇ ಆಗಬೇಕಾಗಿತ್ತು. ಅದು ಆಗಿರೋದು ಒಳ್ಳೇದೇ. ಆದರೆ ಅಲ್ಲಿ ಸೆಕ್ಷನ್ನು ಕೇವಲ ಹಣದ ವಿಚಾರ ಆಗಿದ್ದಿದ್ರೆ ಇಷ್ಟೊಂದು ಲೆವೆಲ್ಗೆ ಆಗ್ತಿರಲಿಲ್ಲ ಸಮಸ್ಯೆ ನನಗೆ. ಅಲ್ಲಿ 3-4 ಸೆಕ್ಷನ್ಗಳು ಸಪ್ರೇಟಾಗಿ ಹಾಕಿರೋದ್ರಿಂದ ನಂಗೆ ತೊಂದರೆ ಆಯ್ತು. ಅಷ್ಟು ಬಿಟ್ಟರೆ ಪಬ್ಲಿಸಿಟಿ ಸಿಗ್ತಾ ಇರಲಿಲ್ಲ. ಅದು ಬಿಟ್ಟು ಪ್ರಚಾರ ಸಿಕ್ತಂಗೆ ಆಯಿತು ಬಿಡಿ. ಎಲ್ಲ ಟಿ ವಿಲಿ ಪೇಪರ್ಲೆಲ್ಲ. ಒಟ್ಟಿನಲ್ಲಿ ಇನ್ನೊಂದು ರೌಂಡ್ ಏನಾಗುತ್ತೆ ಅಂದರೆ ಅದೇ ಟಿ ವಿ ಅದೇ ಪೇಪರು ಯಾವ್ಯಾವ ಚಾನಲವರು ಯಾವ್ಯಾವ ಯೂಟ್ಯೂಬ್ನಲ್ಲಿ ಹಾಕ್ಕೊಂಡಿದ್ದಾರೋ ಅವ್ರ ಹತ್ರಕ್ಕೇ ಮತ್ತೆ ಬಿಟ್ಟು ಪ್ರಚಾರನ ಸರ್ಕಾರದಿಂದ ನಿಗದಿ ಮಾಡಿರುವಂಥ ದರನ ಅವರಿಂದನೇ ಆಚೆ ಬಿಡಿಸ್ತೀನಿ. ಈಗ ನಾವು ಹಾಕಿ ದುಡ್ಡು ಕೇಳ್ತಾರೆ. ಇವಾಗ ನಾನು ಹೋಗಿ ಪ್ರಶ್ನೆ ಮಾಡ್ತೀನಲ್ಲ, ನೋಡಪ್ಪ ಇವತ್ತು ತಪ್ಪು ನಡೀದೇ ಹೋದ್ರು ಬಿಟ್ಟಿ ಪ್ರಚಾರ ಕೊಟ್ಟಿದ್ದಾರೆ. ಕರೆಕ್ಟ್. ಸತ್ಯ ಹೇಳಕ್ಕೂ ಬಿಟ್ಟಿ ಪ್ರಚಾರ ಕೊಡಲೇಬೇಕು. ಅದು ಅವರ ಧರ್ಮ. ನಾವು ಕೊಡಲೇಬೇಕು ಅವರು. ಯಾಕಂದರೆ ನನ್ನ ಅವಮಾನ ಮಾಡಿದಾರಲ್ಲಪ್ಪ, ಆಯ್ತಪ್ಪ ನನ್ನ ಅವಮಾನ ಆದರೂ ನನಗೆ ಚಿಂತೆ ಇಲ್ಲ. ನಾನೀಗ ಸತ್ಯನ ನೀನು ಅದನ್ನು ಸತ್ಯ ಅಂತ ನೀನು ಹೇಳ್ದವನು, ಈಗ ಇದನ್ನ ನೀನು ಸತ್ಯ ಅಂತ ಹೇಳ್ತೀಯ, ಸುಳ್ಳು ಅಂತ ಹೇಳ್ತೀಯ, ನೀನು ಪ್ರಚಾರ ಮಾಡು ಅಂತೀನಿ ನಾನೀಗ. ಕೋರ್ಟಲ್ಲಿ ಆದ್ರೂ ಎರಡು ಕಡೆನೂ ವಾದ ಮಾಡಿಸಿ ಅಂತ ಕೇಳ್ತಾರೆ. ಕರೆಕ್ಟ್. ನಮ್ಮ ಅಭಿಪ್ರಾಯ ಹೇಳ್ತೀರಾ, ಇವರೇ ತಪ್ಪಾಗಿ ನಮ್ಮ ಬಗ್ಗೆ ವಾದ ಮಂಡಿಸ್ಬಿಟ್ಟಿದ್ದಾರೆ. ಇವಾಗ ನಾವೇ ಸರಿಯಾದಂತ ವಾದ ಮಂಡಿಸ್ಬೇಕಾದ್ರೆ ಅದನ್ನ ತೋರಿಸ್ಲೇಬೇಕು ಅವರು. ಈಗ ನಾನು ಅದಕ್ಕೆ ಟೈಮ್ ಕಾಯ್ತಾ ಇದ್ದೀನಿ ಅಷ್ಟೇ. ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ ಸರ್, ಸದ್ಯದಲ್ಲೇ ಹೋಗ್ತೀನಿ. ಹೋಗಿ ಅದೊಂದು ವಿಚಾರಗಳನ್ನ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಸರ್ಕಾರ ನಿಗದಿ ಮಾಡಿರುವಂಥ ದರನ ಬಿಟ್ಟು ಪ್ರಚಾರ ಮಾಡಿಸ್ತೀನಿ. ಅದಾದಮೇಲೆ ನನ್ನ ಗೆಲುವು ಫುಲ್ 100% ಆದೋದಂಗೆ. ಜಡ್ಜ್ ಸಾರು ಹೇಳಿದ್ದು ಅಷ್ಟೇ, ಯಾರಿಗ್ರಿ ಗೊತ್ತು ಇದು, ನಮಗೆ ಗೊತ್ತಿಲ್ಲ ಅಂತಾರೆ. ಅದು ದಾಖಲಾತಿ ಪೇಪರು ಏನು ನಮಗೆ ಪ್ರಧಾನ ಕಾರ್ಯದರ್ಶಿಗಳು ರೆಡಿ ಮಾಡಿ ಕೊಟ್ಟಿದ್ರಲ್ಲ, ಇದು 1 ಲಕ್ಷಕ್ಕಿಷ್ಟು, 15 ಲಕ್ಷಕ್ಕಿಷ್ಟು, 1ರಿಂದ 10 ಲಕ್ಷಕ್ಕೆ ಆ ರೇಟ್ ಕಾರ್ಡ್ ಏನಿದೆ ಅವ್ರು ಕೊಟ್ಟಿರೋ ಒಂದು ಕಾಪಿನ ತಗೊಂಡೋಗಿ ಅಲ್ಲಿ ಕೊಟ್ಟಿದ್ದಕ್ಕೆ ಇದೆಲ್ಲರಿ ಇವ್ರಿಗೆ ಹೆಂಗ್ರಿ ಕಸ್ಟಮರ್ಗೆ ಹೆಂಗ್ರಿ ಗೊತ್ತಾಗುತ್ತೆ ಅಂತ ಅವರು ಕೇಳ್ತಾರೆ ಅಂದಾಗ, ಅಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂದರೆ ತಪ್ಪು ನಮ್ಮದಲ್ಲ. ಅದು ನಮ್ಮ ಪ್ರಶ್ನೆ. ನಾವು ಅದನ್ನೇ ಹಾಕಿರೋದು. ಮಹಾಸ್ವಾಮಿ ಖಂಡಿತ ಹೌದು, ನೀವು ಹೇಳ್ದಂಗೆ ಗ್ರಾಹಕರುಗಳಿಗೆ ಗೊತ್ತಿಲ್ಲರದೇ ಇಲ್ಲಿ ಸಮಸ್ಯೆ ಆಗಿರೋದು. ಅದ್ರ ಕೆಲಸ ಯಾರ್ದು? ನಮ್ಮ ಸರ್ಕಾರದ್ದು. ದಯವಿಟ್ಟು ಅದನ್ನು ಪ್ರಚಾರ ಮಾಡೋದಕ್ಕೆ ಒಂದು ಅನುಮತಿ ಕೊಟ್ಟು ಆದೇಶ ನೀಡಿ ಅಂತ ಕೇಳ್ಕೊಂಡಿದೀವಿ ನಾವು. ಇವಾಗ ನೋಡಿ, ಇವಾಗ ಬೆಂಗಳೂರಲ್ಲಿ ಯಾವುದೋ ಒಂದು ಅಂಗಡಿ ಓಪನ್ ಮಾಡ್ತಾರೆ ಅಂದ್ರೆ, ಒಂದು ವೇಳೆ ಅದೇನಾದ್ರು ಫುಡ್ ಆಹಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಇತ್ತು ಅಂದ್ರೆ, ಅದು ಕಾರ್ಮಿಕ ಇಲಾಖೆ ಆಗಿರ್ಬೋದು, BBMP ಆಗಿರ್ಬೋದು, ಫುಡ್ ಆಫೀಸರ್ ಆಗಿರ್ಬೋದು, ಎಷ್ಟು ಕಾಳಜಿಯಿಂದ ಬಂದು ಎಲ್ಲಾರ್ದು ಎಲ್ಲ ಲೈಸೆನ್ಸ್ಗಳನ್ನ ಚೆಕ್ ಮಾಡೋದು, ಮಾಹಿತಿ ಕೊಡೋದು ಎಲ್ಲ ಮಾಡ್ತಾರೆ. ಅವ್ರ ಇಲಾಖೆಗಳಲ್ಲಿ ಅವ್ರವ್ರ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಇವಾಗ ಅದೇ ಒಂದು GST ಇಲಾಖೆ ತಗೊಳ್ಳಿ, ನಿಮ್ ಬ್ಯಾಂಕಿಗೆ ಏನಾದ್ರು ಒಂದು 50 ಲಕ್ಷ ಬಂತು, 10 ಲಕ್ಷ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲಿಂದ ಒಂದು ನೋಟಿಸ್ ಬರ್ತದೆ, ದುಡ್ಡು ಎಲ್ಲಿಂದ ಬಂತು ಅಂತ ಪ್ರಶ್ನೆ ಕೇಳ್ತಾರೆ. ಆದ್ರೆ ಈ RTO ಡಿಪಾರ್ಟ್ಮೆಂಟ್ ಅನ್ನೋದು ದೇಶ ಎಲ್ಲ ತಪ್ಪು ನಡೀತಾ ಇದ್ರು ಇವ್ರುಗಳ ಕಣ್ಣಿಗೆ ಮಾತ್ರ ಯಾವುದು ಕಾಣಿಸಲ್ಲ.